ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನೋಡಿ, ಈಗ ರಾಜ್ಯ ರಾಜಕಾರಣದಲ್ಲಿ ಬರೀ ರಾಜ್ಯಾಧ್ಯಕ್ಷನದ್ದೇ ಚಿಂತೆ. ಕುಂತ್ರೋ ಚಿಂತೆ, ಮಲಗುದ್ರೂ ಚಿಂತೆ, ನಾನಾಗ್ತೀನ ನೀನಾಗ್ತೀನ ಹಂಗಾಗೋಗ್ಬಿಟ್ಟಿದೆ ಪರಿಸ್ಥಿತಿ. ಕಾರಣ ಇದೀಗ ನೋಡಿ, ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕಾಗಿದೆ. ಸದ್ಯಕ್ಕೆ ಈಗ ಆಡಳಿತವನ್ನ ನಡೆಸ್ತಾ ಇರುವಂತ ಜನನಾಯಕ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರು. ಈಗ BY ವಿಜಯೇಂದ್ರ ಅವರು ಇನ್ನೂ ಕೂಡ ಮೀಸೆ ಚಿಗುರದ ಕುನ್ನಿ ಕಂದ ಅಂತ ಈಗಾಗಲೇ ಬಿಜೆಪಿಯ ನಾಯಕರು ಹೀಯಾಳಿಸಿದ್ದಾಯ್ತು, ಪದೇ ಪದೇ ಟೀಕೆ ಮಾಡಿದ್ದಾಯ್ತು. ಸೊ ಹಾಗಾಗಿ 3 ವರ್ಷಗಳ ಕಾಲ ಅಧಿಕಾರವನ್ನ ನಡೆಸಿದ್ರಪ್ಪ, ಇನ್ನೆರಡು ವರ್ಷಗಳ ಕಾಲ ಬೇರೆಯವ್ರಿಗೆ ಅವಕಾಶವನ್ನ ಕೊಡಿ ಅಂತ ಈಗಾಗಲೇ ಕೇಂದ್ರದ ನಾಯಕರು ಕೂಡ BY ವಿಜಯೇಂದ್ರ ಅವರಿಗೆ ಎಲ್ಲೋ ಒಂದು ಕಡೆ ಕಿವಿ ಮಾತನ್ನ ಹೇಳಿದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈಗ ಒಂದು ಕಡೆ ಒಬ್ಬ ನಾಯಕ ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಗೊತ್ತಾ? ಎಸ್ ನೋಡಿ, ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಫಿಕ್ಸ್ ಅಂತ ವಿ ಸೋಮಣ್ಣ ಹೇಳಿದಂತೆ ಕಾಣಿಸ್ತಾ ಇದೆ. ನಾನೇ ಪಕ್ಷದ ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ಸಂದೇಶಕ್ಕೆ ಬದ್ಧ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬದಲಾವಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರು ಕೇಳಿ ಬರ್ತಾ ಇರೋದಕ್ಕೆ ಸೋಮಣ್ಣ ಒಂದು ಕಡೆ ಸ್ಪಷ್ಟನೆಯನ್ನು ಕೊಟ್ಬಿಟ್ಟಿದ್ದಾರೆ. ಸೊ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಂದರೆ ಪೈಪೋಟಿ ಕೊಡೋದ್ರಲ್ಲಿ ತಪ್ಪೇನಿದೆ, ಕೇಂದ್ರದ ನಾಯಕರೇ ನನ್ನನ್ನು ರಾಜ್ಯಾಧ್ಯಕ್ಷರಾಗುವಂತ ಕೇಳ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ನೋಡಿ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸಮರ ಮುಗಿದಿದೆ. ಇದೀಗ ಬಿಜೆಪಿ ಪಾಳಿಯದಲ್ಲೂ ಕೂಡ ಬಡಿದಾಟಗಳು ನಡೀತಾ ಇದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೆ SR ವಿಶ್ವನಾಥ್ ಸೇರಿದಂತೆ ಇತರೆ ಕೆಲ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿದೆ. ಇದರ ನಡುವೆ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತು ಹಗ್ಗಜಗ್ಗಾಟ ನಡೀತಾ ಇದೆ. BY ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಬೇಕು ಅನ್ನುವಂತಹ ಕೂಗು ನಿನ್ನೆ ಮೊನ್ನೆಯದಲ್ವೇ ಅಲ್ಲ. ಆರಂಭದಿಂದಲೂ ಕೂಡ ವಿರೋಧಿ ಬಣ ವಿಜಯೇಂದ್ರ ಬದಲಾವಣೆಗೆ ಪಟ್ಟನ್ನ ಹಿಡಿದಿದೆ. ಆದರೆ ಹೈಕಮಾಂಡ್ ಯಾವುದೇ ತೀರ್ಮಾನಕ್ಕೆ ಬರ್ತಾ ಇಲ್ಲ. ಆದರೂ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಗಳು ಆಗುವ ಸುದ್ದಿ ಮತ್ತೆ ಮುನ್ನೆಲೆಗೆ ಬಂದಿದ್ದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿ ಸೋಮಣ್ಣ ಅವರ ಹೆಸರು ಕೇಳಿ ಬಂದಿದೆ. ಇನ್ನು ಈ ಬಗ್ಗೆ ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಸೋಮಣ್ಣ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ಸಂದೇಶಕ್ಕೆ ನಾನು ಬದ್ಧ ಅಂದಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡಿದ ಅವರು, ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ, ಪಕ್ಷವೇ ನನ್ನ ತಾಯಿ ಅನ್ನುವಂಥ ರೀತಿಯಲ್ಲಿ ನಾನು ಪಕ್ಷವನ್ನು ಅಷ್ಟು ಉತ್ತಮಗೊಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಕೇಳೋದಕ್ಕೆ ರೆಡಿ. ಅಮಿತ್ ಶಾ ವರ್ಣದಲ್ಲಿ ಸ್ಪರ್ಧಿಸುವಂದಿದ್ದಕ್ಕೆ ಅಲ್ಲಿ ಸ್ಪರ್ಧೆ ಮಾಡಿದ್ರೆ, ತುಮಕೂರಿನಲ್ಲಿ ಸ್ಪರ್ಧೆ ಮಾಡು ಅಂದ್ರೆ ಸ್ಪರ್ಧೆ ಮಾಡಿದೆ, ಅಲ್ಲಿ ಸ್ಪರ್ಧಿಸಿ ಗೆದ್ದೆ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಅವರು ಕೈಯಲ್ಲಿ ತೋರಿಸಿದ್ದನ್ನು ನನ್ನ ಕಾಲಲ್ಲಿ ಬೇಕಾದರೂ ಕೂಡ ತಲೆ ಮೇಲೆ ಇಟ್ಕೊಂಡು ಮಾಡುವಂಥ ಕೆಲಸ ಇದೆ. ಸೊ ಮಾಡ್ತೀನಿ ನಾನು. ಈ ಮೂಲಕ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಕ್ಕೆ ರೆಡಿ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ವಿ ಸೋಮಣ್ಣನವರ ಹೇಳಿಕೆ, ಮತ್ತೊಂದು ಕಡೆ ಮೊನ್ನೆಯಷ್ಟೇ DV ಸದಾನಂದ ಗೌಡರು ಅವರ ಆಡಿಯೋ ಎನ್ನಲಾಗಿರುವಂಥ ಒಂದು ಆಡಿಯೋದಲ್ಲಿ ಏನು ನಾವು ಗಮನಿಸಿದ್ವಿ. ಸೊ ಅದರಲ್ಲಿ ಹೇಳ್ತಾರೆ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿ ಅವರನ್ನು ಅಥವಾ BL ಸಂತೋಷ್ ಅವರನ್ನು ಆಯ್ಕೆ ಮಾಡಿ, ಅವರಿಗಿಂತ ಹಿರಿಯ ನಾಯಕರು ಇನ್ನೊಬ್ಬರು ಬೇಕಾ ನಿಮಗೆ? ನಮಗಂತೂ BY ವಿಜಯೇಂದ್ರ ಅವರನ್ನ ಆ ಸ್ಥಾನದಲ್ಲಿ ಕೂರಿಸಿರೋದು ಸ್ವಲ್ಪನೂ ಇಷ್ಟ ಇಲ್ಲ. ಎಷ್ಟೋ ಹಿರಿಯ ನಾಯಕರಿದ್ದಾರೆ, ವಿ ಸೋಮಣ್ಣ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಯತ್ನಾಳ್ ಇದ್ದಾರೆ, ಸುನೀಲ್ ಅವರಿದ್ದಾರೆ, KS ಈಶ್ವರಪ್ಪನವರಿದ್ದಾರೆ, BL ಸಂತೋಷ್ ಇದ್ದಾರೆ. ಇವರನ್ನ ಹೊರತುಪಡಿಸಿ ಹೆಂಗೆ ನೀವು BY ವಿಜಯೇಂದ್ರಗೆ ಕೊಟ್ಬಿಟ್ಟಿ ಅಂತ ಎಷ್ಟೋ ಜನ ನಾಯಕರು ಈಗಲೂ ಕೂಡ ಅದಕ್ಕೆ ಒಂದು ರೀತಿಯಾದಂಥ ಬಿಸಿ ತುಪ್ಪ ಸುರಿತಾ ಇದ್ದಾರೆ. ಈಗಲೇ ಬೆಂಕಿ ಆಡ್ತಾ ಇದೆ, ಅದಕ್ಕೆ ತುಪ್ಪ ಸುರಿತಾ ಇದ್ದಾರೆ. ಸೊ ಹಾಗಾಗಿ ಇದೆಲ್ಲ ಒಂದು ಕಡೆ ಬಿಜೆಪಿ ಕಂಪ್ಲೀಟ್ ಆಗಿ ಮುಳುಗೋಗೋ ಹೊತ್ತಿಗೆ ನಾವು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರನ್ನ ಅಧಿಪತಿ ಮಾಡಬೇಕು, ಹಿರಿಯ ನಾಯಕನನ್ನ ಕೂರಿಸಿದ್ರೇನೆ ಉತ್ತಮ, ಅವಾಗಲೇ ನಮಗೊಂದು ಮರ್ಯಾದೆ. ಇಲ್ಲಂತಂದ್ರೆ ಆಡ್ಕೊಂಡು ನಗೋರ್ ಮುಂದೆ ಜಾರ್ ಬಿದ್ದಂಗೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಬೇಗ ಡಿಸಿಷನ್ ಅನ್ನ ತಗೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಈ ಸ್ಥಾನಕ್ಕೆ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿ ಸೋಮಣ್ಣ ಅವರನ್ನ ಕೂರಿಸಬೇಕು ಅಂತ ಕೇಂದ್ರದ ನಾಯಕರಾಗಿರುವಂಥ, ಮುಖ್ಯವಾಗಿ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಒಂದು ಆಲೋಚನೆಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಕೇಂದ್ರ ಸಚಿವ ಸ್ಥಾನಕ್ಕೆ ವಿ ಸೋಮಣ್ಣ ಅವರು ರಾಜೀನಾಮೆಯನ್ನ ನೀಡಿ ರಾಜ್ಯ ರಾಜಕಾರಣಕ್ಕೆ ಮುಖ್ಯವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಸೊ ಹಾಗಾಗಿ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಫಿಕ್ಸ್, ನಾನೇ ಪಕ್ಷದ ಶಿಸ್ತಿನ ಸಿಪಾಯಿ ಅನ್ನುವಂಥ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಮತ್ತೆ ಸಂಚಲನವನ್ನ ಮೂಡಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳೆಯದ ನಾಯಕರು ಏನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ವಿ ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕರೆ ಎಷ್ಟು ಜನಕ್ಕೆ ಖುಷಿ ಆಗುತ್ತೆ ಇಲ್ಲ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.